ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ತೆ ಫ್ರೆಂಡ್ಸ್, ಸ್ವಾತಿ ಶರ್ಮಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿರುವಂತಹ ಒಬ್ಬ SP. ಒಂದು ಮೀಟಿಂಗ್ ನ ನಂತರ ಅವಳು ಮನೆಗೆ ವಾಪಸ್ ಆಗ್ತಾ ಇರ್ತಾಳೆ. ಆಗ ಮಧ್ಯರಾತ್ರಿಯ 1 ಗಂಟೆ ಆಗಿರುತ್ತೆ. ಸೊ ಅಲ್ಲಿನ ನಿರ್ಜನ ರಸ್ತೆಯಲ್ಲಿ ಒಬ್ಬಳೆ ನಡೀತಾ ಹೋಗ್ತಾ ಇರ್ತಾಳೆ. ಹೋಗ್ತಾ ಹೋಗ್ತಾ ಒಂದು ಸರ್ಕಲ್ ಅನ್ನ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಗಳು ಇರ್ತಾರೆ. ರಾತ್ರಿ 1 ಗಂಟೆಯ ಸಮಯದಲ್ಲಿ ತುಂಬಾ ಸುಂದರವಾದಂತಹ ಮತ್ತು ತುಂಬಾ ಯೌವನದಿಂದ ಕೂಡಿರುವಂತಹ ಒಬ್ಬ ಯುವತಿ ತಮ್ಮ ಕಡೆನೆ ನಡೆದು ಬರ್ತಾ ಇರೋದನ್ನ ನೋಡಿ ಅವಳು ಯಾವಾಗ ಹತ್ರಕ್ಕೆ ಬರ್ತಾಳೋ ಅಂತ ಅವಳನ್ನೇ ನೋಡ್ತಾ ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ರೋಡ್ ಮಧ್ಯಕ್ಕೆ ಬಂದು ನಿಂತ್ಕೊಂಡು ಸ್ವಾತಿ ಶರ್ಮಾಳನ್ನ ಮೇಲಿನಿಂದ ಕೆಳಗಿನವರೆಗೂ ತನ್ನ ಕಣ್ಣುಗಳಿಂದಲೇ ಸ್ಕ್ಯಾನ್ ಮಾಡತೊಡಗ್ತಾನೆ. ಇನ್ನು ಸ್ವಾತಿ ಶರ್ಮಾ ಇನ್ಸ್ಪೆಕ್ಟರ್ ನ ಪಕ್ಕದಿಂದ ಪಾಸ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳು ಅವಳ ಹಿಂದೆನೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಸುತ್ತಲೂ ದಟ್ಟವಾದಂತ ಕತ್ತಲು ಸ್ವಾತಿ ಶರ್ಮಾಳ ಹೃದಯ ಜೋರಾಗಿ ಬಡ್ದುಕೊಳ್ಳೋದಕ್ಕೆ ಶುರುವಾಗಿರುತ್ತೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ತುಂಬಾ ಸ್ಪೀಡ್ ಆಗಿ ಅವಳ ಹತ್ರಕ್ಕೆ ಬಂದು ಅವಳ ಕೈಯನ್ನ ಇಟ್ಕೊಂಡು, ಹಲೋ ಮೇಡಮ್, ನೀವ್ ಎಲ್ಲಿಂದ ಬರ್ತಾ ಇದ್ದೀರಿ? ಬರೋರ್ ಬಂದ್ರಿ, ನಮ್ಮನ್ನ ಮೀಟ್ ಮಾಡದೇನೆ ಇಲ್ಲಿಂದ ಹೊರಟೋಗ್ತಾ ಇದ್ದೀರಲ್ವಾ ಅಂತ ಕೇಳ್ತಾನೆ. ಅಲ್ಲಿದ್ದಂತಹ 3 ಗಂಡಸರ ಮುಖಗಳಲ್ಲೂ ಕೂಡ ಆ ಅಪರಾತ್ರಿಯಲ್ಲಿ ವಿಚಿತ್ರವಾದಂತಹ ಕೋರಿಕೆಗಳು ಕಾಣಿಸ್ತಾ ಇದ್ದಾವೆ. ಇನ್ನು ಸ್ವಾತಿ ಶರ್ಮಾ, ಸರ್, ನನಗೊಂದು ಇಂಪಾರ್ಟೆಂಟ್ ಆದಂತ ಮೀಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಅವಳ ಜುಟ್ಟನ್ನು ಹಿಡ್ಕೊಂಡು ತನ್ನ ಹತ್ರಕ್ಕೆ ಹೇಳ್ಕೊಂಡು, ಇಂಥ ಮಧ್ಯರಾತ್ರಿಯಲ್ಲಿ ಅದೆಂತ ಮೀಟಿಂಗ್ ಮಾಡಕ್ ಹೋಗಿದ್ರು ಅಂತ ಇನ್ಸ್ಪೆಕ್ಟರ್ ಕೇಳ್ತಾನೆ. ನಂತರ ಅವನು, ಹಲೋ ಮೇಡಮ್, ಬರೋದ್ ಬಂದಿದ್ದೀರಾ? ನಮ್ ಜೊತೆಗೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ಬಿಡಿ ಅಂತ ಕೇಳ್ತಾನೆ. ಅಂಡ್ ತಕ್ಷಣ ಅವನು ಅವಳ ಕೈಯನ್ನೇ ಹಿಡಿದುಕೊಂಡು ಅವನ ಹತ್ರ ಕೇಳ್ಕೊಳ್ತಾನೆ. ಇದರಿಂದಾಗಿ ಅವಳ ಡ್ರೆಸ್ ನ ಒಂದ್ ಸ್ವಲ್ಪ ಬಟ್ಟೆ ಎರೆದು ಹೋಗುತ್ತೆ. ಆಗ ಸ್ವಾತಿ ಶರ್ಮಾಗೆ ಅರ್ಥವಾಗಿ ಹೋಗುತ್ತೆ ಈಗೊಂದು ಪ್ರಮಾದ ನಡೆದೋಗಬಹುದು ಅಂತ. ಆಗ ಅವಳು ನಿಧಾನವಾಗಿ ಹಿಂದಕ್ಕೆ ನಡೆಯೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ನಿಧಾನವಾಗಿ ಅವಳ ಮುಂದಕ್ಕೆ ನುಗ್ಗಿ ಬರ್ತಾ ಇರ್ತಾನೆ. ಸೊ ಹೀಗೆ ಒಂದ್ 10 ಹೆಜ್ಜೆ ನಡೆದ ನಂತರ ಸಡನ್ ಆಗಿ ಇನ್ಸ್ಪೆಕ್ಟರ್ ಅವಳನ್ನ ಹಿಡ್ಕೊಳ್ಬೇಕು ಅಂತ ಮುನ್ನುಗ್ತಾನೆ. ಆದ್ರೆ ಸ್ವಾತಿ ಶರ್ಮಾ ಅವರಿಂದ ತಪ್ಪಿಸಿಕೊಂಡು ಅಲ್ಲಿಂದ ಓಡತೊಡಗ್ತಾಳೆ. ಇನ್ಸ್ಪೆಕ್ಟರ್ ಕೂಡ ಅವಳನ್ನ ಹಿಡ್ಕೊಳ್ಳೋದಕ್ಕಂತ ಅವಳಿಂದ ಓಡತೊಡಗ್ತಾನೆ. ಆಗ ಸ್ವಾತಿ ಶರ್ಮಾಳ ಹೃದಯದ ಬಡಿತ ಹೆಚ್ಚಾಗ್ತಾ ಹೋಗುತ್ತೆ. ಅವಳು ನಡುಗುತ್ತಾ ತನ್ನ ಪ್ರಾಣವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇನ್ನಷ್ಟು ಮತ್ತಷ್ಟು ಜೋರಾಗಿ ಓಡತೊಡಗ್ತಾಳೆ. ಆದ್ರೆ ಹಿಂದಿನಿಂದ ಬರ್ತಾ ಇದ್ದಂತ ಇನ್ಸ್ಪೆಕ್ಟರ್ ಅವಳಿಗೆ ಹಿಂದಿನಿಂದ ಒದ್ದು ಬಿಡ್ತಾನೆ. ಅಂಡ್ ತಕ್ಷಣ ಬ್ಯಾಲೆನ್ಸ್ ತಪ್ಪಿದಂತಹ ಸ್ವಾತಿ ಶರ್ಮಾ ಮಧ್ಯ ರಸ್ತೆಯಲ್ಲಿ ದಬಾರ್ನೆ ಬಿದ್ದು ಬಿಡ್ತಾಳೆ. ಆಗ ಇನ್ಸ್ಪೆಕ್ಟರ್ ನ ಮುಖದಲ್ಲಿ ಒಂದು ವಿಚಿತ್ರವಾದಂತ ಮತ್ತು ಕಾಣಿಸ್ತಾ ಇದೆ. ಹಾಗಾಗಿ ಅವನು ಅವಳನ್ನ ವಿಚಿತ್ರವಾದಂತ ಕಣ್ಣುಗಳಿಂದ ತಿಂದಾಕೋನಂತೆ ನೋಡತೊಡಗಿದ. ಸ್ವಾತಿ ಶರ್ಮಾ ರಸ್ತೆಯ ಮೇಲೆ ಬಿದ್ದಿದ್ದಾಳೆ. ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಮಾರ್ಗವಿಲ್ಲ. ಅಷ್ಟರಲ್ಲಿ ಆ ಇನ್ಸ್ಪೆಕ್ಟರ್ ಕೂಡ ರೋಡ್ ನ ಮೇಲೆ ಕೂತ್ಕೊಂಡು ಅವಳನ್ನ ಹಿಡ್ಕೊಳ್ಳೋದಕ್ಕಂತ ಕೈಗಳನ್ನ ಮುಂದಕ್ಕೆ ಚಾಚ್ತಾನೆ. ಆದ್ರೆ ಸ್ವಾತಿ ಶರ್ಮಾ ಅವನನ್ನ ಬಲವಾಗಿ ಹಿಂದಕ್ಕೆ ತಳ್ತಾಳೆ. ನಂತರ ಅವಳು ಮೇಲಕ್ಕೆ ಎದ್ದ ತಕ್ಷಣ ಇನ್ಸ್ಪೆಕ್ಟರ್ ಕೂಡ ಬೇಗ ಅವಳ ಹತ್ರಕ್ಕೆ ಬಂದು ಹಿಂದಿನಿಂದ ಅವಳನ್ನ ಹಿಡಿದುಕೊಳ್ತಾನೆ. ಆಗ ಸ್ವಾತಿ ಶರ್ಮಾ ಜೋರಾಗಿ ಕೂಗಿಕೊಳ್ತಾಳೆ, ನನ್ನನ್ನ ಬಿಟ್ಬಿಡಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನೀವೀಗೆಲ್ಲ ಮಾಡ್ತಾ ಹೋದ್ರೆ ಮುಂದೆ ಪರಿಣಾಮ ನೆಟ್ಗಿರೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಾಳೆ. ಆದ್ರೆ ಆ ಇನ್ಸ್ಪೆಕ್ಟರ್ ತಾನು ಅಧಿಕಾರಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತಾನೆ. ಅಷ್ಟರಲ್ಲಿ ಉಳಿದಂತಹ 2 ಕಾನ್ಸ್ಟೇಬಲ್ಗಳು ಕೂಡ ಅಲ್ಲಿಗೆ ಬರ್ತಾರೆ. ಸ್ವಾತಿ ಶರ್ಮಾಳ ಮಾತುಗಳನ್ನ ಕೇಳಿ ಆ 3 ಕೂಡ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಆಗ ಇನ್ಸ್ಪೆಕ್ಟರ್, ನಾನ್ ನಿನ್ನ ಯಾವುದೇ ಮಾತುಗಳಿಗೂ ಬೆದರುವಂತ ಆಸಾಮಿ ಅಲ್ಲ ಅಂತಾನೆ. ಆ ತಕ್ಷಣ ಇನ್ಸ್ಪೆಕ್ಟರ್ ತನ್ನ ಪಕ್ಕದಲ್ಲಿದ್ದಂತ ಕಾನ್ಸ್ಟೇಬಲ್ಗೆ ಅಲ್ಲಿರುವಂತ ಎಣ್ಣೆ ಬಾಟಲ್ ತಗೊಂಡ್ ಬಾ ಅಂತ ಹೇಳ್ತಾನೆ. ಸೊ ತಕ್ಷಣ ಕಾನ್ಸ್ಟೇಬಲ್ ಜೀಪಿನ ಹತ್ರಕ್ಕೆ ಹೋಗಿ ಒಂದು ವಿಸ್ಕಿ ಬಾಟಲ್ ನೇ ಎತ್ಕೊಂಡ್ ಬರ್ತಾನೆ. ಸೊ ಇನ್ಸ್ಪೆಕ್ಟರ್ ಆ ವಿಸ್ಕಿ ಬಾಟಲ್ ಓಪನ್ ಮಾಡಿ ಅವಳ ಮೇಲೆ ಅದನ್ನ ಸುರಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಕೆಳಗೆ ಬಿದ್ದಿದ್ದಂತ ಸ್ವಾತಿ ಶರ್ಮಾ ವಿಸ್ಕಿಯಿಂದ ನೆಂದು ಹೋಗ್ತಾಳೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಮತ್ತೊಂದು ಎಣ್ಣೆ ಬಾಟಲಿಯನ್ನ ಇನ್ಸ್ಪೆಕ್ಟರ್ ನ ಕೈಗೆ ಕೊಡ್ತಾನೆ. ಇನ್ಸ್ಪೆಕ್ಟರ್ ಆ ಬಾಟಲಿನ ಅರ್ಧ ವಿಸ್ಕಿಯನ್ನು ಕುಡಿದು ಮತ್ತೊಂದಷ್ಟನ್ನ ಸ್ವಾತಿ ಶರ್ಮಾ ಕೈಗೆ ಕೊಟ್ಟು ತಗೋ ಕುಡಿ ಅಂತ ಹೇಳ್ತಾನೆ. ಆದ್ರೆ ಸ್ವಾತಿ ಶರ್ಮಾ ತುಂಬಾ ಭಯ ಪಡ್ತಾ ನಾನು ಕುಡಿಯೋದಿಲ್ಲ ಅಂತಾಳೆ. ಹಾಗೆ ಇನ್ಸ್ಪೆಕ್ಟರ್ ಅವಳನ್ನೇ ವಕ್ರವಾಗಿ ನೋಡ್ತಾ, ಸುಮ್ನೆ ಹೇಳ್ದಷ್ಟನ್ನ ಮಾಡು, ಇಲ್ದೇ ಹೋದ್ರೆ ನಾವು ಅದನ್ನೆಲ್ಲ ಮಾಡ್ತೀವಿ, ಮುಂದೆ ನೀನು ಯಾರಿಗೂ ಕೂಡ ಮುಖವನ್ನ ತೋರಿಸದಂತೆ ಮಾಡ್ತೀವಿ ಅಂತ ಹೇಳ್ತಾನೆ. ಸ್ವಾತಿ ಶರ್ಮಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಆಫೀಸರ್ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಏನು ಕೂಡ ಮಾತಾಡದೆ ಆ ಇನ್ಸ್ಪೆಕ್ಟರ್ ಕೈಯಲ್ಲಿದ್ದಂತ ಬಾಟಲಿಯನ್ನ ತೆಗೆದುಕೊಂಡು ಅದರಲ್ಲಿದ್ದಂತಹ ವಿಸ್ಕಿಯನ್ನ ಕುಡಿತಾಳೆ. ಆಗ ಇನ್ಸ್ಪೆಕ್ಟರ್ ಮತ್ತು 2 ಕಾನ್ಸ್ಟೇಬಲ್ಗಳು ಒಬ್ಬರನ್ನೊಬ್ಬರು ನೋಡಿಕೊಳ್ತಾ ಸ್ವಾತಿ ಶರ್ಮಾಳ ಕಡೆ ಆಸೆಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಸ್ವಲ್ಪನೇ ಸಮಯದಲ್ಲಿ ತಮ್ಮ ಆಸೆ ಈಡೇರುತ್ತೆ ಅಂತ. ಇನ್ನು ಈ ಕಡೆ ಸ್ವಾತಿ ಶರ್ಮಾಗೆ ಕಿಕ್ಕೇರ್ತಾ ಇರುತ್ತೆ. ಹೀಗಾಗಿ ಅವಳು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ನನಗೇನಾಗ್ತಾ ಇದೆ ಅಂತ ಯೋಚನೆ ಮಾಡತೊಡಗ್ತಾಳೆ. ಆದ್ರೆ ಆ ಕಡೆ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಗಳು ಅವಳಿಗೆ ಪೂರ್ತಿಯಾಗಿ ಮತ್ತೇರ್ಲಿ ಅಂತ ಕಾಯ್ತಾ ಇದ್ದಾರೆ. ಅಷ್ಟರಲ್ಲಿ ಸ್ವಾತಿ ಶರ್ಮಾಗೆ ಮತ್ತೇರಿದ್ದರಿಂದ ರಸ್ತೆ ಮಧ್ಯದಲ್ಲೇ ಮಲಗಿ ಬಿಡ್ತಾಳೆ. ಆಗ ಇನ್ಸ್ಪೆಕ್ಟರ್ ಅವಳ ಹತ್ರಕ್ಕೆ ಬಂದು ಅವಳ ಮುಖವನ್ನ ಹತ್ತಿರದಿಂದ ನೋಡೋದಕ್ಕೆ ಶುರು ಮಾಡ್ತಾನೆ. ಅವನು ತನ್ನ ಕೈಯನ್ನ ಮುಂದಕ್ಕೆ ಚಾಚಿ ಅವಳ ಕೂದಲನ್ನ ತನ್ನ ಬೆರಳುಗಳಲ್ಲಿ ಸುತ್ತಿ ನಗ್ತಾ ಹೇಳ್ತಾನೆ, ಈಗ ಫುಲ್ ಎಂಜಾಯ್ ಮಾಡುವಂತ ಟೈಮ್ ಅಂತ. 2 ಕಾನ್ಸ್ಟೇಬಲ್ಗಳು ಕೂಡ ಆಗ ಹತ್ರಕ್ಕೆ ಬರ್ತಾರೆ. ಅವರ ಕಣ್ಣುಗಳಲ್ಲಿ ಕಾಮದ ದಾಹ ಉಕ್ಕೇರಿ ಹರಿತಾ ಇರುತ್ತೆ.
ನಂತರ ಇನ್ಸ್ಪೆಕ್ಟರ್ ಸ್ವಾತಿ ಶರ್ಮಾಳ ಕೆನ್ನೆಯನ್ನು ಮುಟ್ಟಲು ಹೋದಾಗ ಸಡನ್ ಆಗಿ ಒಂದು ಜೋರಾದ ಹೊಡೆತ ಬೀಳುತ್ತೆ. ಸ್ವಾತಿ ಶರ್ಮಾ ರಸ್ತೆಯ ಮೇಲೆ ಬಿದ್ದಿದ್ದಂತಹ ಎಣ್ಣೆ ಬಾಟ್ಲಿಯನ್ನ ತೆಗೆದುಕೊಂಡು ಇನ್ಸ್ಪೆಕ್ಟರ್ನ ತಲೆಗೆ ಅಪ್ಪಳಿಸಿರ್ತಾಳೆ. ಆ ಏಟಿನಿಂದಾಗಿ ಇನ್ಸ್ಪೆಕ್ಟರ್ನ ಕಣ್ಣುಗಳಿಗೆ ಕತ್ತಲೆ ಆವರಿಸುತ್ತೆ ಮತ್ತು ಅವನ ಹಣೆಯಲ್ಲಿ ಗಂಭೀರವಾದಂತಹ ಗಾಯವಾಗುತ್ತೆ. ಹೀಗಾಗಿ ಅವನು ಜೋರಾಗಿ ಕೂಗಾಡ್ತಾ ಕೆಳಕ್ಕೆ ಬೀಳ್ತಾನೆ. ಪಕ್ಕದಲ್ಲಿದ್ದಂತಹ ಇಬ್ಬರು ಕಾನ್ಸ್ಟೇಬಲ್ಗಳು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಆಗ ಸ್ವಾತಿ ಶರ್ಮಾ ತನ್ನೆಲ್ಲಾ ಶಕ್ತಿಯನ್ನು ಕೂಡ ಬಳಸಿಕೊಂಡು ಆ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಓಡೋದಕ್ಕೆ ಶುರು ಮಾಡ್ತಾಳೆ. ಇನ್ನು ನೋವಿನಿಂದ ಕೆಳಕ್ಕೆ ಬಿದ್ದಿದ್ದಂತ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಗಳ ಕಡೆ ನೋಡಿ, ಏನ್ ನೋಡ್ತಾ ಇದ್ದೀರಾ, ಬೇಗ ಅವಳನ್ನ ಇಟ್ಕೊಳ್ರಿ, ಅವಳಿಗೆ ಇವತ್ತೊಂದು ಗತಿ ಕಾಣಿಸ್ಬೇಕು ಅಂತ ಕೂಗಾಡ್ತಾನೆ. ಆಗ ಒಬ್ಬ ಕಾನ್ಸ್ಟೇಬಲ್ ಅವಳ ಕಡೆ ಸ್ಪೀಡ್ ಆಗಿ ಓಡತೊಡಗ್ತಾನೆ. ಸ್ವಾತಿ ಶರ್ಮಾ ಒಂದ್ ಸ್ವಲ್ಪ ದೂರ ಓಡುವಷ್ಟರಲ್ಲಿ ಆ ಕಾನ್ಸ್ಟೇಬಲ್ ಅವಳನ್ನ ಇಟ್ಕೊಳ್ತಾನೆ. ಆಗ ಹಿಂದಿನಿಂದ ಬಂದಂತಹ ಇನ್ಸ್ಪೆಕ್ಟರ್ ಕೋಪದಿಂದ ಬುಸುಗುಡ್ತಾ ಸ್ವಾತಿ ಶರ್ಮಾಳನ್ನ ಬಲವಂತವಾಗಿ ತನ್ನ ಕಡೆ ಹೇಳ್ಕೊಳ್ತಾನೆ. ಏನೋ ನೀನ್ ನನ್ನ ಹತ್ರನೇ ಆಟವಾಡ್ತೀಯ, ಈಗ ನೋಡು ನಾನು ನಿನ್ಗೆ ಯಾವ ಶಿಕ್ಷೆ ಕೊಡ್ತೀನಿ ಅಂತ ಜೋರಾಗಿ ಕೂಗಾಡ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಸ್ವಾತಿ ಶರ್ಮಾಗೆ ಸರಿಯಾಗಿ ಉಸಿರಾಡೋದಕ್ಕಾಗ್ತಾ ಇಲ್ಲ. ಅವಳು ಅಸಹಾಯಕಳಾಗಿ ಎಲ್ಲವನ್ನ ನೋಡ್ತಾ ಇರ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಅವಳ ಕೈಯನ್ನ ಬಿಗಿಯಾಗಿ ಹಿಡಿದುಕೊಂಡು ತನ್ನ ಜೀಪ್ನ ಕಡೆ ಎಳ್ಕೊಂಡೋಗೋದಕ್ಕೆ ಟ್ರೈ ಮಾಡ್ತಾನೆ. ಜೊತೆಗೆ ಕಾನ್ಸ್ಟೇಬಲ್ ಗಳ ಕಡೆ ತಿರುಗಿ, ನೀವಿಬ್ರು ಕೂಡ ಇಲ್ಲೇ ಇರಿ, ನಾನು ಇವಳಿಗೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಇಬ್ಬರು ಕಾನ್ಸ್ಟೇಬಲ್ಗಳು ನಗ್ತಾ ಅಲ್ಲೇ ನಿಂತಿರ್ತಾರೆ. ಆದ್ರೆ ಸ್ವಾತಿ ಶರ್ಮಾ ಆ ಭಕ್ಷಕರಿಂದ ತನ್ನನ್ನ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇಬ್ಬರು ಕಾನ್ಸ್ಟೇಬಲ್ಗಳು ಒಂದು ಕ್ಷಣ ಶಾಕ್ ಅಲ್ಲಿ ಇದ್ದು ಹೋಗ್ತಾರೆ. ಸ್ವಾತಿ ಶರ್ಮಾ ತಡಬಡಾಯಿಸ್ತಾ ನಡುಗ್ತಾ ಮೇಲಿದ್ದು ಮಧ್ಯದ ಮೊತ್ತಲ್ಲಿದ್ರು ಕೂಡ ತನ್ನ ಸಂಪೂರ್ಣ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆಗ ಆ ಕಡೆ ರೋಡಲ್ಲಿ ನಳ್ತಾ ಬಿದ್ದಿದ್ದಂತಹ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗೆ ಕೂಗಿ ಹೇಳ್ತಾನೆ, ಏನ್ ನೋಡ್ತಾ ಇದೀಯಾ, ಬೇಗ ಹೋಗಿ ಅವಳನ್ನ ಹಿಡ್ಕೋ, ಅವಳಿಗೆ ಇವತ್ತು ಏನೇ ಆದ್ರೂ ಕೂಡ ನನ್ನಿಂದ ಶಿಕ್ಷೆ ತಪ್ಪೋದಿಲ್ಲ ಅಂತ ಅರ್ಚಾಡ್ತಾನೆ. ಒಬ್ಬ ಕಾನ್ಸ್ಟೇಬಲ್ ಸ್ಪೀಡ್ ಆಗಿ ಅವಳ ಹಿಂದೆ ಓಡ್ತಾ ಹೋಗ್ತಾನೆ. ಸ್ವಾತಿ ಶರ್ಮಾ ಒಂದಷ್ಟು ದೂರ ಓಡಿದ ನಂತರ ಹಿಂದೆ ಬರ್ತಾ ಇದ್ದಂತ ಕಾನ್ಸ್ಟೇಬಲ್ ಅವಳ ಕೈಯನ್ನ ಇಟ್ಕೊಳ್ತಾನೆ. ಅದಾದ ನಂತರ ಹಿಂದಿನಿಂದ ಬಂದಂತಹ ಇನ್ಸ್ಪೆಕ್ಟರ್ ಆಕ್ರೋಶದಿಂದ ಅವಳ ಕಡೆ ನೋಡ್ತಾ ವಿಕೃತವಾಗಿ ನಗತೊಡಗ್ತಾನೆ. ಅವನು ಕಾನ್ಸ್ಟೇಬಲ್ ಕೈಯಿಂದ ಅವಳನ್ನ ತನ್ನ ಹತ್ರಕ್ಕೆ ಎಳೆದುಕೊಂಡು ಅವಳ ಕಿವಿಯ ಪಕ್ಕದಲ್ಲಿ ಗರ್ಜಿಸ್ತಾನೆ. ನೀನು ನನ್ನ ವಿಷಯದಲ್ಲಿ ಆಟ ಆಡ್ಬೇಕು ಅನ್ಕೊಂಡೆ, ಆದ್ರೆ ನಿನ್ನ ಶಿಕ್ಷೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ಹೋಯ್ತು ಅಂತಾನೆ. ಸ್ವಾತಿ ಸಿಂಗ್ಗೆ ಉಸಿರಾಡೋದಕ್ಕಾಗ್ತಾ ಇಲ್ಲ. ಅವಳು ಅಸಹಾಯಕಳಾಗಿ ನೋಡ್ತಾ ಇದ್ದಾಳೆ. ಇನ್ನು ಇನ್ಸ್ಪೆಕ್ಟರ್ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಜೀಪ್ನ ಕಡೆ ಎಳೆಯೋದಕ್ಕೆ ಟ್ರೈ ಮಾಡ್ತಾನೆ. ನಂತರ ಅವನು ತನ್ನ ಇಬ್ಬರು ಕಾನ್ಸ್ಟೇಬಲ್ ಗಳ ಕಡೆ ತಿರುಗಿ, ನೀವಿಬ್ರು ಕೂಡ ಇಲ್ಲೇ ಇರಿ, ನಾನು ಇವಳಿಗೆ ಏನ್ ಮಾಡ್ಬೇಕೋ ಅದನ್ನ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಾನೆ. ಆಗ ಇಬ್ಬರು ಕಾನ್ಸ್ಟೇಬಲ್ಗಳು ಒಳಗೊಳಗೆ ನಗ್ತಾ ಸುಮ್ಮನಿರ್ತಾರೆ. ಸ್ವಾತಿ ಶರ್ಮಾ ಆ ಮೃಗದ ಕೈಯಿಂದ ತನ್ನನ್ನ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಅವಳನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಜೀಪ್ನ ಹತ್ರಕ್ಕೆ ಎಳ್ಕೊಂಡು ಹೋಗ್ತಾನೆ. ಸೊ ಸ್ವಾತಿ ಶರ್ಮಾಗೆ ಅರ್ಥವಾಗಿ ಹೋಗುತ್ತೆ ಹೀಗಿಲ್ಲಿ ಏನೋ ತಪ್ಪು ನಡೆಯುತ್ತೆ ಅಂತ. ಆಗ ಇನ್ಸ್ಪೆಕ್ಟರ್ ಜೀಪಿನ ಡೋರ್ ಅನ್ನ ತೆಗೆದು ಸ್ವಾತಿ ಶರ್ಮಾಳನ್ನ ಅದರೊಳಕ್ಕೆ ಎಸಿತಾನೆ. ಸೊ ಮಧ್ಯರಾತ್ರಿ 1 ಗಂಟೆ ಸಮಯ, ಸುತ್ತಲೂ ಸಂಪೂರ್ಣವಾದಂತಹ ಕತ್ತಲು. ಹುಡ್ಕೋಣ ಅಂದ್ರೂ ಕೂಡ ಒಂದು ನರಪಿಳಿ ಕೂಡ ರಸ್ತೆಯಲ್ಲಿ ಬರ್ತಾ ಇರೋದಿಲ್ಲ. ಜೀಪಿನ ಒಳಗಡೆ ಸುಂದರವಾದಂತಹ ಸ್ವಾತಿ ಶರ್ಮಾ ಜೀಪಿನವರೆಗೆ ತನ್ನ ಕೋರಿಕೆಗಳನ್ನ ತೀರಿಸಿಕೊಳ್ಳೋದಕ್ಕೆ ಕಾತರವಾಗಿರುವಂತಹ ಆ ಇನ್ಸ್ಪೆಕ್ಟರ್ ಆತ ಜೀಪ್ನ ಡೋರ್ ಅನ್ನ ಕ್ಲೋಸ್ ಮಾಡಿ ಒಳಗೆ ಹೋಗ್ತಾನೆ. ಆತನ ಕಣ್ಣುಗಳಲ್ಲಿ ಕೆರಳಿ ನಿಂತಿರುವಂತಹ ಕಾಮ, ಉಸಿರಾಡುವಾಗ ವಿಸ್ಕಿಯ ವಾಸನೆ. ಆತ ಸ್ವಾತಿ ಶರ್ಮಾಳ ಗಲ್ಲವನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ಈಗ ನೋಡ್ತೀನಿ ನಿನ್ನ ಗರ್ವ ಎಲ್ಲೆಲ್ಲಿ ಅಡಗಿದೆ ಅಂತ. ನೀನೇನೋ ನನ್ನನ್ನ ಎಲ್ಲರ ಮುಂದೆ ಅವಮಾನಿಸಿದೆ, ಆದ್ರೆ ಈಗ ನಿನ್ನ ಅರ್ಥನಾದವೇ ನನ್ನ ಗೆಲುವಿನ ಕೇಕೆಯಾಗುತ್ತೆ ಅಂತ ಗರ್ಜಿಸತೊಡಗ್ತಾನೆ. ಸ್ವಾತಿ ಶರ್ಮಾ ಕಣ್ಣಲ್ಲಿ ಕಣ್ಣೀರು, ಕೆನ್ನೆಗಳ ಮೇಲೆ ಚಳುಕು. ಅವಳು ತನ್ನ ದೇಹವನ್ನ ಇಡಿಯಾಗಿ ಮುದುರಿ ಕೂತ್ಕೋತಾಳೆ. ಆಗ ಇನ್ಸ್ಪೆಕ್ಟರ್ ಅವಳ ಮೇಲೆ ನುಗ್ಗೋದಕ್ಕೆ ಹೋದಾಗ ಸ್ವಾತಿ ಶರ್ಮಾಳ ದೃಷ್ಟಿ ಡ್ಯಾಶ್ ಬೋರ್ಡ್ ಮೇಲೆ ಬೀಳುತ್ತೆ. ಅಲ್ಲಿ ಒಂದು ಬಲಿಷ್ಠವಾದಂತಹ ಟಾರ್ಚ್ ತರದ ವಸ್ತುವಿದೆ. ಇನ್ನು ಇನ್ಸ್ಪೆಕ್ಟರ್ ಅವಳ ಮುಖವನ್ನ ಟಚ್ ಮಾಡೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸ್ವಾತಿ ಶರ್ಮಾ ತನ್ನ ಸಂಪೂರ್ಣ ಬಲವನ್ನ ಉಪಯೋಗಿಸಿ ಪಕ್ಕದಲ್ಲಿದ್ದಂತಹ ಆ ಟಾರ್ಚ್ ಅನ್ನ ತೆಗೆದುಕೊಂಡು ಇನ್ಸ್ಪೆಕ್ಟರ್ನ ದವಡೆಗೆ ಹೊಡಿತಾಳೆ. ಇದರಿಂದಾಗಿ ಮತ್ತೆ ಹೊಡೆತ ತಿಂದಂತಹ ಇನ್ಸ್ಪೆಕ್ಟರ್ ಜೋರಾಗಿ ಆರ್ತನಾದ ಮಾಡ್ತಾನೆ. ಅವನ ಮುಖವೆಲ್ಲ ಗಾಯವಾಗಿ ರಕ್ತ ಸೋರತೊಡಗುತ್ತೆ. ಆಗ ಸ್ವಾತಿ ಶರ್ಮಾ ಡೋರನ್ನ ಓಪನ್ ಮಾಡಿ ಯಾವ ಕಡೆಯೂ ಕೂಡ ನೋಡದೆ ಒಂದೇ ಸಮನೆ ಓಡತೊಡಗ್ತಾಳೆ. ಇನ್ನು ಅವಳಿಂದ ಹೊಡೆತ ತಿಂದಂತಹ ಇನ್ಸ್ಪೆಕ್ಟರ್ ಕೋಪದಿಂದ ಕೂಗಾಡ್ತಾ ಅವಳನ್ನ ಹಿಡಿಯೋದಕ್ಕಂತ ಓಡ್ತಾ ಹೋಗ್ತಾನೆ. ಸ್ವಾತಿ ಶರ್ಮಾಗೆ ಸರಿಯಾಗಿ ಉಸಿರಾಡೋದಕ್ಕಾಗ್ತಿಲ್ಲ. ಅವಳ ಪಾದಗಳಿಗೂ ಕೂಡ ಗಾಯಗಳಾಗಿರ್ತವೆ. ಆಗ ಇನ್ಸ್ಪೆಕ್ಟರ್ ಹಿಂದಿನಿಂದ, ನೀನ್ ಎಲ್ಲಿಗೆ ಓಡೋದ್ರು ಕೂಡ ಇವತ್ತು ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ ಅಂತ ಜೋರಾಗಿ ಕೂಗ್ತಾ ಬರ್ತಾ ಇರ್ತಾನೆ. ಸ್ವಾತಿ ಶರ್ಮಾ ಸುತ್ತಲೂ ನೋಡ್ತಾಳೆ. ಅವಳಿಗೆ ರೋಡ್ನ ಪಕ್ಕದಲ್ಲಿ ಒಂದು ಹಳೆಯ ಗೇಟು ಕಾಣಿಸುತ್ತೆ. ಗೇಟು ಒಂದರ್ಧ ಓಪನ್ ಆಗಿರುತ್ತೆ. ಒಳಗಡೆ ಕತ್ತಲು, ಅದೊಂಥರ ಯಾವುದೋ ಹಳೆ ಫ್ಯಾಕ್ಟರಿ ತರದ್ದು. ಸ್ವಾತಿ ಶರ್ಮಾಳ ಕಾಲುಗಳು ಅವಳನ್ನ ಆ ಗೇಟ್ನ ಕಡೆ ಕರ್ಕೊಂಡು ಹೋಗ್ತವೆ. ಅವಳು ಸುಸ್ತಾಗಿ ತಡಬಡಾಯಿಸ್ತಾ ಅದರೊಳಕ್ಕೆ ಹೋಗಿ ಒಂದು ಹಳೆಯ ಮಿಷನ್ನ ಹಿಂದೆ ಹೋಗಿ ಅಡಕ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಅವಳ ಹೃದಯ ಒಂದೇ ಸಮನೆ ಜೋರಾಗಿ ಬಡಿತಾ ಇದೆ. ಅದರ ಜೊತೆಗೆ ರಾತ್ರಿಯ ನಿಶ್ಶಬ್ದವೂ ಕೂಡ ಸೇರಿ ಇಡೀ ವಾತಾವರಣ ತುಂಬಾ ಭಯಂಕರವಾಗಿ ಕ್ರಿಯೇಟ್ ಆಗಿರುತ್ತೆ. ಒಂದ್ ಸ್ವಲ್ಪ ಸಮಯದಲ್ಲೇ ಆ ಗೇಟು ಜೋರಾಗಿ ತೆರೆದುಕೊಂಡು ಆ ಇನ್ಸ್ಪೆಕ್ಟರ್ ಹಳೆಯ ಬಂಗಲೆಯೊಳಕ್ಕೆ ಬರ್ತಾನೆ. ಅವನು ಒಳಕ್ಕೆ ನಡೆದು ಬರ್ತಾ ಇದ್ರೆ ಅವನ ಬೂಟಿನ ಶಬ್ದ ನಿಧಾನವಾಗಿ ಕೇಳ್ತಾ ಇರುತ್ತೆ.
ಎಲ್ಲಿ ಅಡ್ಕೊಂಡಿದ್ಯಾ, ನಾನಿವತ್ತು ನಿನ್ನ ಬಿಡೋದಿಲ್ಲ ಅನ್ನುವಂತಹ ಅವನ ಮಾತುಗಳು ಆ ಫ್ಯಾಕ್ಟರಿಯ ಗೋಡೆಗಳಿಗೆ ತಾಕಿ ವಾಪಸ್ ಬರ್ತಾ ಇರ್ತವೆ. ಆಗ ಸ್ವಾತಿ ಶರ್ಮಾ ತನ್ನ ಬಾಯನ್ನ ಮುಚ್ಚಿಕೊಂಡು ತನ್ನ ಉಸಿರಾಟವು ಕೂಡ ಅವನಿಗೆ ಕೇಳಿಸದಂತೆ ಉಸಿರು ಬಿಗಿಡಿದು ಕೂತ್ಕೊಂಡಿರ್ತಾಳೆ. ಆದ್ರೆ ಆ ಇನ್ಸ್ಪೆಕ್ಟರ್ ನಿಧಾನವಾಗಿ ಎಲ್ಲಾ ಕಡೆ ನೋಡ್ತಾ ನಿಧಾನವಾಗಿ ಅವಳನ್ನ ಹುಡುಕ್ತಾ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಅವನಿಗೆ ಅಲ್ಲೊಂದು ರಾಡ್ ಸಿಗುತ್ತೆ. ಅದನ್ನು ಅವನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅವನು ನಡೆಯುವಂತಹ ದಾರಿಯಲ್ಲಿ ಗೆರೆ ಎಳಿತಾ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಸಣ್ಣ ಶಬ್ದವಾಗುತ್ತೆ. ಆ ಶಬ್ದವನ್ನ ಕೇಳಿದಂತಹ ಇನ್ಸ್ಪೆಕ್ಟರ್ ಸಣ್ಣದಾಗಿ ನಗ್ತಾ, ಹೇ ಹುಡುಗಿ, ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಕತ್ತಲೆ ಕೂಪದ ಫ್ಯಾಕ್ಟರಿ ನಿನ್ನನ್ನ ನಾಶ ಮಾಡುತ್ತೆ ಅಂತ ಜೋರಾಗಿ ಕೂಗ್ತಾನೆ. ಈ ಕಡೆ ಸ್ವಾತಿ ಶರ್ಮಾಳ ಮೈಯಿಂದ ಬೆವರು ಹರಿತಾ ಇರುತ್ತೆ. ಅಷ್ಟರಲ್ಲಿ ಆ ಇನ್ಸ್ಪೆಕ್ಟರ್ ನ ದೃಷ್ಟಿ ಒಂದು ಮಿಷನ್ ನ ಹಿಂದಕ್ಕೆ ಹೋಗುತ್ತೆ. ಆಗ ಅವನು ನಿಧಾನವಾಗಿ ಆ ಮಿಷನ್ ನ ಹಿಂಭಾಗದಿಂದ ನಡೆದು ಬಂದು ಸ್ವಾತಿ ಶರ್ಮಾಳ ಸೊಂಟವನ್ನ ಇಟ್ಕೊಳ್ತಾನೆ. ಆಗ ತಕ್ಷಣ ಅವಳು ತನ್ನ ಮುಖವನ್ನು ಇನ್ಸ್ಪೆಕ್ಟರ್ ನ ಕಡೆ ತಿರುಗಿಸಿ, ನೀನು ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ. ನೀನೀಗ ಮಾಡ್ತಾ ಇರುವಂತ ಕೆಲಸಕ್ಕೆ ಮುಂದೆ ನಿನಗೆ ದೊಡ್ಡ ಶಿಕ್ಷೆ ಆಗುತ್ತೆ. ಇಲ್ಲಿನ ಕಾನೂನುಗಳು ನಿನಗೆ ಜೈಲನ್ನ ಪರಿಚಯಿಸ್ತವೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ನಗ್ತಾ, ಹೇ ಹುಡುಗಿ, ನಾನು ಇನ್ಸ್ಪೆಕ್ಟರ್. ನಾನು ಡೈಲಿ ಜೈಲಿನ ಕಂಬಿಗಳನ್ನ ನೋಡ್ತಾನೆ ಇರ್ತೀನಿ ಮತ್ತು ಇಲ್ಲಿನ ಕಾನೂನುಗಳು ನನ್ನ ಕೈಯಲ್ಲೇ ಇದಾವೆ. ಇಲ್ಲಿ ನಾನ್ ನಿನ್ನನ್ನ ಏನೇ ಮಾಡಿದ್ರು ಕೂಡ ನಿನ್ನ ಕೂಗಾಟ ಅರ್ಥನಾದ ಯಾವುದು ಕೂಡ ಯಾರಿಗೂ ಕೇಳಿಸೋದಿಲ್ಲ ಅಂತಾನೆ. ಆಗ ಸ್ವಾತಿ ಸಿಂಗ್ ಭಯಪಡ್ತಾ ಮೇಲಕ್ಕೆ ಎದ್ದೇಳ್ತಾಳೆ. ಇನ್ನು ಇನ್ಸ್ಪೆಕ್ಟರ್ ಆ ಕತ್ತಲೆಯಲ್ಲಿ ಅವಳ ಹತ್ರಕ್ಕೆ ಬಂದು ನಿಂತ್ಕೊಳ್ತಾನೆ. ಆಗ ತಕ್ಷಣ ರಿಯಾಕ್ಟ್ ಆದಂತಹ ಸ್ವಾತಿ ಶರ್ಮಾ ಆ ಇನ್ಸ್ಪೆಕ್ಟರ್ ನನ್ನ ಗಟ್ಟಿಯಾಗಿ ಹಿಂದಕ್ಕೆ ತಳ್ಳಿ ಫ್ಯಾಕ್ಟರಿಯಿಂದ ಹೊರಕ್ಕೆ ಓಡ್ತಾ ಹೋಗ್ತಾಳೆ. ಆದ್ರೆ ಒಂದ್ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಆ ರಸ್ತೆಯಲ್ಲೇ ಇದ್ದಂತಹ ಇಬ್ಬರು ಕಾನ್ಸ್ಟೇಬಲ್ಗಳು ಅವಳಿಗೆ ಅಡ್ಡವಾಗಿ ಬರ್ತಾರೆ. ಆಗ ಸ್ವಾತಿ ಶರ್ಮಾ ಮತ್ತೊಂದು ರಸ್ತೆಯಲ್ಲಿ ಓಡೋದಕ್ಕೆ ಟ್ರೈ ಮಾಡಿದಾಗ ಇನ್ಸ್ಪೆಕ್ಟರ್ ವೇಗವಾಗಿ ಅವಳ ಹತ್ರಕ್ಕೆ ಬಂದು ಬಿಡ್ತಾನೆ. ಈಗ ಒಂದ್ ಕಡೆ ಇಬ್ಬರು ಕಾನ್ಸ್ಟೇಬಲ್ಗಳು ಮತ್ತೊಂದ್ ಕಡೆ ಸೇಡನ್ನ ತೀರ್ಸ್ಕೊಳ್ಳೋದಕ್ಕೆ ಮತ್ತು ತನ್ನ ಕೋರಿಕೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇರುವಂತಹ ಇನ್ಸ್ಪೆಕ್ಟರ್ ಏನೆಲ್ಲ ಪ್ರಯತ್ನಗಳನ್ನ ಪಟ್ಟರು ಕೂಡ ಈ ಸ್ವಾತಿ ಶರ್ಮಾಗೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅವಳು ಭಯದಿಂದ ಕಣ್ಣುಗಳನ್ನ ಮುಚ್ಚಿಕೊಂಡು ರಸ್ತೆಯ ಮಧ್ಯದಲ್ಲೇ ಕೂತ್ಕೊಳ್ತಾಳೆ. ಆಗ ಇನ್ಸ್ಪೆಕ್ಟರ್ ತನ್ನ ಬೂಟುಗಾಲಿನಿಂದ ಅವಳನ್ನ ಒತ್ತು, ಮೇಲೆ ಎದ್ದೇಳು, ಹೋಗಿ ಜೀಪ್ ನಲ್ಲಿ ಮಲ್ಕೋ, ಇಲ್ದೆ ಹೋದ್ರೆ ನಿನ್ನ ನಿಲ್ಲೇ ಫಿನಿಶ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾನೆ. ಆಗ ಸ್ವಾತಿ ಶರ್ಮಾ ನಡುಗ್ತಾ ಇದ್ದಂತ ದನಿಯಲ್ಲಿ ಹೇಳ್ತಾಳೆ, ನೀವು ಅನ್ಕೊಳ್ತಾ ಇದ್ದೀರಾ ನಮ್ಮ ಹತ್ರ ಯೂನಿಫಾರ್ಮ್ ಇರೋದ್ರಿಂದ ನಾವು ಏನ್ ಬೇಕಾದ್ರೂ ಮಾಡಬಹುದು ಮತ್ತು ನಮ್ಮನ್ಯಾರು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ. ಆದ್ರೆ ಜ್ಞಾಪಕ ಇರ್ಲಿ, ಅನ್ಯಾಯ ಯಾವತ್ತೂ ಕೂಡ ತುಂಬಾ ಸಮಯ ನಿಂತ್ಕೊಂಡಿರೋದಿಲ್ಲ. ಅದು ಕೆಲವೇ ಕಾಲದಲ್ಲಿ ಮಣ್ಣಲ್ಲಿ ಸಮಾಧಿಯಾಗಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ವಿಕಾರವಾಗಿ ನಗ್ತಾನೆ, ನೀನು ತುಂಬಾ ಇಂಟೆಲಿಜೆಂಟ್ ಆಗಿ ಮಾತಾಡ್ತಾ ಇದೀಯಾ, ಆದ್ರೆ ನಿನ್ನ ಈ ಮಾತುಗಳು ಇವತ್ತು ನಿನಗೆ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ನ ಕಡೆ ತಿರುಗಿ, ನಿನಗೆ ಈ ತರ ಮಾಡಬಾರ್ದು ಅಂತ ಹೇಳಿ ಹೋಗಿ ಒಂದು ಹಗ್ಗವನ್ನ ತಗೊಂಡ್ ಬಾ ಅಂತ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್ ಜೀಪ್ ಹತ್ರಕ್ಕೆ ಹೋಗಿ ಒಂದು ಹಗ್ಗವನ್ನ ತಗೊಂಡ್ ಬರ್ತಾನೆ. ನಂತರ ಇನ್ಸ್ಪೆಕ್ಟರ್, ಇವಳು ತುಂಬಾ ನಿಗ್ರಾಡ್ತಾ ಇದ್ದಾಳೆ, ಇವಳ ಕೈಗಳು ಕಾಲುಗಳು ಎರಡನ್ನೂ ಕೂಡ ಕಟ್ಟಾಕ್ಬಿಡು ಅಂತಾನೆ. ಆಗ ಕಾನ್ಸ್ಟೇಬಲ್ ಸ್ವಾತಿ ಶರ್ಮಾ ಹತ್ರ ಕೂತ್ಕೊಂಡು ಅವಳ ಕೈಗಳು ಕಾಲುಗಳನ್ನ ಕಟ್ಟೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಸ್ವಾತಿ ಶರ್ಮಾ ಆಲೋಚನೆ ಮಾಡ್ತಾಳೆ, ಒಂದ್ ವೇಳೆ ಇವರು ನನ್ನ ಕೈಕಾಲುಗಳನ್ನ ಕಟ್ಟಿ ಹಾಕಿ ಬಿಟ್ರೆ ನನಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ಏನ್ ಮಾಡೋದು ಅನ್ಕೊಂಡು ನಂತರ ಇನ್ಸ್ಪೆಕ್ಟರ್ ನ ಕಡೆ ತಿರುಗ್ತಾಳೆ. ಸರಿ, ನಾನ್ ನೀನ್ ಹೇಳ್ದಂತೆ ಕೇಳೋದಕ್ಕೆ ರೆಡಿಯಾಗಿದ್ದೀನಿ ಅಂದ್ಬಿಡ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಕೂಡ ಒಳಗೊಳಗೆ ಸನ್ನೆ ಮಾಡ್ತಾರೆ. ಆಗ ಇನ್ಸ್ಪೆಕ್ಟರ್ ಸ್ವಾತಿ ಹತ್ರಕ್ಕೆ ಬಂದು ಅವಳನ್ನ ನೋಡ್ತಾ, ಶಬಾಷ್, ನೀನು ಮುಂದೆನೆ ಇದೆಲ್ಲ ಒಪ್ಕೊಂಡಿದ್ರೆ ಇಷ್ಟೆಲ್ಲ ಜಗಳ ನಡೀತಾನೆ ಇರ್ಲಿಲ್ಲ ಅಂತಾನೆ. ಆದ್ರೆ ಸ್ವಾತಿ ಶರ್ಮಾ ಮುಖದಲ್ಲಿ ಒಂದು ವಿಚಿತ್ರವಾದಂತ ಪ್ರಶಾಂತತೆ. ಹೇಳ್ಬೇಕಂದ್ರೆ ಅವಳು ತಾನು ಸೋತಾಗ್ಬಿಟ್ಟೆ ಅನ್ನುವಂತ ಭಾವ ಅವಳಲ್ಲಿ ಕಾಡ್ತಾ ಇರುತ್ತೆ. ಆ ಕಡೆ ಇಬ್ಬರು ಕಾನ್ಸ್ಟೇಬಲ್ಗಳು ಕೂಡ ಕೊನೆಗೂ ಇವಳು ನಮ್ಮ ಆಟಕ್ಕೆ ಬಗ್ಗದ್ಲು ಅಂತ ಖುಷಿಯಾಗಿರ್ತಾರೆ. ಆಗ ಇನ್ಸ್ಪೆಕ್ಟರ್ ಸ್ವಾತಿ ಕಡೆ ತಿರುಗಿ, ನಿನಗೆ ಇವಾಗ ಕೈಕಾಲುಗಳನ್ನ ಕಟ್ಟಿ ಹಾಕುವಂತ ಅವಶ್ಯಕತೆ ಇಲ್ಲ, ನೀನ್ ಆರಾಮಾಗಿ ಜೀಪ್ ಒಳಕ್ಕೆ ಹೋಗಿ ಮಲ್ಕೋ ಅಂತಾನೆ. ಸ್ವಾತಿ ಶರ್ಮಾ ನಿಧಾನವಾಗಿ ಏನೇನೋ ಆಲೋಚನೆ ಮಾಡ್ತಾ ಆ ಜೀಪ್ ನ ಕಡೆ ನಡೀತಾ ಹೋಗ್ತಾಳೆ. ಆಗ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ತಮ್ಮ ಕೋರಿಕೆಯನ್ನ ಆದಷ್ಟು ಬೇಗ ತೀರ್ಸ್ಕೊಳ್ಬೇಕು ಅಂತ ಅವಳ ಹಿಂದೆ ನಡೀತಾ ಹೋಗ್ತಾರೆ. ಇನ್ನು ಜೀಪ್ ನ ಹತ್ರಕ್ಕೆ ಹೋದಂತ ಸ್ವಾತಿ ಶರ್ಮಾ, ಕೊನೆಗೂ ನಿನ್ನ ಮಾತುಗಳಿಗೆ ಒಪ್ಪಿಕೊಂಡು ಈ ಜೀಪ್ ಒಳಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ಒಂದ್ ಮಾತು ನೆನ್ಪಿಟ್ಕೋ, ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ವಿಕಾರವಾಗಿ ನಗ್ತಾ, ಈಗ ನೀನ್ ಹೇಳಿದಂತ ಪರಿಣಾಮ ನಮ್ಮ ಕೈಯಲ್ಲಿದೆ, ಹಾಗಾಗಿ ಮುಂದೆ ಆಗುವಂತಹ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಸ್ವಾತಿ ಶರ್ಮಾ ನಿಧಾನವಾಗಿ ಜೀಪ್ ಒಳಕ್ಕೆ ಹೋಗ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ತನ್ನ ಯೂನಿಫಾರ್ಮ್ ಅನ್ನು ತೆಗೆದು ಜೀಪ್ ಒಳಕ್ಕೆ ಹತ್ತೋದಕ್ಕೆ ಹೋದಾಗ ಆ ಕಡೆಯಿಂದ ಮತ್ತೊಂದು ಜೀಪ್ ಅವರ ಕಡೆ ಬರುತ್ತೆ. ಇನ್ನು ಪೊಲೀಸ್ ಜೀಪ್ ಅನ್ನು ಗಮನಿಸಿದಂತಹ ಇನ್ಸ್ಪೆಕ್ಟರ್ ತಕ್ಷಣ ತನ್ನ ಶರ್ಟ್ ಅನ್ನು ಹಾಕಿಕೊಂಡು ಆ ಜೀಪ್ ನ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಸ್ವಾತಿ ಶರ್ಮಾ ಇವನ ಜೀಪಿನ ಒಳಗಡೆನೆ ಇದ್ದಾಳೆ. ಆಗ ಇನ್ಸ್ಪೆಕ್ಟರ್ ಆ ಕಡೆ ಬಂದಂತಹ ಜೀಪ್ ನಲ್ಲಿದ್ದಂತ ವ್ಯಕ್ತಿಯೊಂದಿಗೆ ಮಾತಾಡ್ತಾನೆ. ಆದ್ರೆ ಸ್ವಾತಿ ಶರ್ಮಾ ಜೀಪಿಂದ ಇಳಿದು ಮತ್ತೊಂದು ಜೀಪ್ ಹತ್ರಕ್ಕೆ ಬರುವಷ್ಟರಲ್ಲಿ ಆ ಜೀಪ್ ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ಆಗ ಇನ್ಸ್ಪೆಕ್ಟರ್ ಮತ್ತೆ ತನ್ನ ಜೀಪ್ ನ ಕಡೆ ತಿರುಗ್ತಾನೆ. ಅಷ್ಟರಲ್ಲಿ ಸ್ವಾತಿ ಶರ್ಮಾ ಇನ್ಸ್ಪೆಕ್ಟರ್ ಹತ್ರಕ್ಕೆ ಬಂದು, ಯಾಕೆ ಏನಾಯ್ತು, ಈಗ ಬಂದಿದ್ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ನಮ್ಮ ಪಕ್ಕದ ಸ್ಟೇಷನ್ ಜೀಪ್ ಈ ಕಡೆಯಿಂದ ಬಂದೋಯ್ತಷ್ಟೇ ಅಂತ ಹೇಳ್ತಾನೆ. ಆದ್ರೆ ಈ ಕಡೆ ಸ್ವಾತಿ ಶರ್ಮಾಗೆ ಒಳಗೊಳಗೆ ಭಯವಾಗ್ತಾ ಇರುತ್ತೆ. ಯಾಕಂದ್ರೆ ಕತ್ತಲ ರಾತ್ರಿ ಯಾರು ಕೂಡ ಇರದಂತಹ
ನಿರ್ಮಾನುಷವಾದಂತ ಜಾಗ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಸ್ವಾತಿಯ ಕೈಯನ್ನ ಹಿಡಿದುಕೊಂಡು ಟೈಮನ್ನ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಅದನ್ನ ಶುರು ಮಾಡೋಣ ಅಂತ ಹೇಳ್ತಾನೆ. ಆಗ ಸ್ವಾತಿ ಶರ್ಮಾ ನಗ್ತಾ, ನಾನು ನೀವ್ ಹೇಳಿದ್ದನ್ನ ಕೇಳ್ಬೇಕಂದ್ರೆ ನನ್ನದೊಂದು ಕಂಡೀಷನ್, ಅದೇನಂದ್ರೆ ನೀವು ಒಂದು ಕ್ಷಣ ಕಣ್ಮುಚ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ ನಗ್ತಾ ಸರಿ ಅಂತಾನೆ. ಆಗ ಸ್ವಾತಿ ಇನ್ಸ್ಪೆಕ್ಟರ್ನನ್ನ ರಸ್ತೆಯ ಒಂದು ಮೂಲೆಗೆ ಕರ್ಕೊಂಡೋಗಿ ಇಲ್ಲಿ ಮಲ್ಕೊಂಡು ಕಣ್ಮುಚ್ಕೋ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಖುಷಿಯಲ್ಲೇ ತೇಲ್ತಾ ಮಲ್ಕೊಳ್ತಾನೆ. ಸೊ ಸ್ವಾತಿ ಶರ್ಮಾ ಅವನ ಸುತ್ತಲೂ ಕೂಡ ತಿರುಗ್ತಾ ಅವನನ್ನ ಪರಿಶೀಲಿಸ್ತಾ ಅವನ ಹತ್ರ ಇದ್ದಂತ ರಿವಾಲ್ವರ್ ಅನ್ನ ತೆಗೆದುಕೊಂಡು ಬಿಡ್ತಾಳೆ. ಆಗ ಇನ್ಸ್ಪೆಕ್ಟರ್ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಇದೆಲ್ಲ ಏನು, ನೀನ್ ನನ್ನನ್ನು ಮೋಸ ಮಾಡಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಆ ಕ್ಷಣದಲ್ಲಿ ಸ್ವಾತಿ ಶರ್ಮಾಗೆ ನನ್ನ ಕೆಲಸ ಇನ್ನೂ ಕೂಡ ಪೂರ್ತಿಯಾಗಿಲ್ಲ ಅನ್ನೋದು ಜ್ಞಾಪಕಕ್ಕೆ ಬರುತ್ತೆ. ಹೀಗಾಗಿ ಅವಳು ತಕ್ಷಣ ರೊಮ್ಯಾಂಟಿಕ್ ಆಗಿ ಬದಲಾಗಿ ಇನ್ಸ್ಪೆಕ್ಟರ್ನ ಅತಿ ಹತ್ತಿರದಲ್ಲಿ ಕೂತ್ಕೊಂತಾಳೆ ಮತ್ತು ಅವನ ಕೈಯಲ್ಲಿ ರಿವಾಲ್ವರ್ ಅನ್ನ ಇಟ್ಟು ಪ್ರೀತಿಯಿಂದ ಅವನ ಕಣ್ಣುಗಳನ್ನೇ ನೋಡತೊಡಗ್ತಾಳೆ. ನಾನು ನಿನ್ನೆಲ್ಲ ಆಸೆಗಳಿಗೆ ಒಪ್ಪಿಕೊಂಡೇ ಇಲ್ಲಿದ್ದೀನಿ. ಒಂದ್ ವೇಳೆ ನಾನು ತಪ್ಪಿಸ್ಕೊಳ್ಬೇಕಂದ್ರೆ ಯಾವಾಗ ಬೇಕಾದ್ರೂ ತಪ್ಪಿಸ್ಕೊಳ್ಬಹುದಿತ್ತು, ಆದ್ರೆ ಈಗ ನಾನು ನನ್ನ ಸ್ವಯಂ ಇಷ್ಟದಿಂದಲೇ ನಿನ್ನ ಜೊತೆಯಲ್ಲಿದ್ದೀನಿ ಅಂತ ಹೇಳ್ತಾಳೆ. ಇದರಿಂದಾಗಿ ತುಂಬಾ ಖುಷಿಯಾಗಿ ಹೋದಂತ ಇನ್ಸ್ಪೆಕ್ಟರ್ ಅವಳನ್ನ ಆಸೆಯಿಂದ ತಪ್ಪಿಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಸ್ವಾತಿ ಶರ್ಮಾ ಒಂದ್ ನಿಮಿಷ ತಡೀರಿ, ನೀವು ನಿಜವಾಗ್ಲೂ ಕೂಡ ಪವರ್ಫುಲ್ ಆದಂತ ಇನ್ಸ್ಪೆಕ್ಟರ್, ನೀನು ನಿಜವಾಗ್ಲೂ ಕೂಡ ನನ್ನನ್ನ ಸ್ಯಾಟಿಸ್ಫೈ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ತನ್ನಷ್ಟಕ್ಕೆ ತಾನೇ ಉಬ್ಬಿ ಹೋಗಿ ನಾನೇನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ, ಒಂದ್ ಚಾನ್ಸ್ ಕೊಟ್ಟು ನೋಡು ಅಂತಾನೆ. ಆಗ ಸ್ವಾತಿ ಶರ್ಮಾ ಅವನ ಕೈಯನ್ನೇ ಹಿಡಿದುಕೊಂಡು ಜೀಪ್ನ ಕಡೆ ಕರ್ಕೊಂಡು ಹೋಗ್ತಾಳೆ. ನಂತರ ಅವಳು ಜೀಪ್ ಹತ್ರಕ್ಕೆ ಹೋಗಿ ಜೀಪ್ ಒಳಗೆ ಇದ್ದಂತಹ ಒಂದು ರೆಡ್ ಕಲರ್ ದುಪ್ಪಟ್ಟವನ್ನ ತೆಗೆದುಕೊಂಡು ಇದು ಯಾರ್ದು ಅಂತ ಕೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ವಿಕಾರವಾಗಿ ನಗ್ತಾ ಬಹುಶಃ ನಿಂತರದ್ದೇ ಯಾವ್ದಾದ್ರೂ ಒಂದು ಜಿಂಕೆ ತಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಸ್ವಾತಿ ಶರ್ಮಾ ಈಗ ತನ್ನ ಅಸಲು ಉದ್ದೇಶದ ಕಡೆ ಫೋಕಸ್ ಮಾಡ್ತಾ ಇರ್ತಾಳೆ. ಆಗ ಅವಳು ಓಹೋ ಅಷ್ಟೊಂದು ಶಕ್ತಿವಂತರ ನೀವು, ನಿನಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನನ್ನಿಂದ ನಂಬೋದಕ್ಕಾಗ್ತಾ ಇಲ್ಲ ಅಂತಾಳೆ. ಆಗ ಇನ್ಸ್ಪೆಕ್ಟರ್ ತುಂಬಾ ಗರ್ವದಿಂದ ನೀನೇನ್ ಈಗ ಮಾತಾಡ್ತಾ ಇದೀಯಾ, ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ, ನನ್ನ ಶಕ್ತಿ ಎಂತದ್ದು ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿ ತನ್ನ ಮೊಬೈಲ್ ನಲ್ಲಿ ಸೇವ್ ಮಾಡಿಟ್ಕೊಂಡಿದ್ದಂತಹ ತನ್ನ ಹಳೆಯ ವಿಕೃತ ಕಾಮದ ವಿಡಿಯೋಗಳನ್ನ ಅವಳಿಗೆ ತೋರಿಸ್ತಾ ಹೋಗ್ತಾನೆ. ತಾನೆಂತೆಂತ ಹುಡುಗಿರನ್ನ ಮಜಾ ಮಾಡಿದೀನಿ, ತನ್ನ ಶಕ್ತಿ ಎಂತದ್ದು ಅಂತ ಅಲ್ಲಿರುವಂತಹ ಫೋಟೋಗಳ ಮೂಲಕ ಪ್ರೂವ್ ಮಾಡೋದಕ್ಕೆ ಹೊರಟಿರ್ತಾನೆ. ನಾನ್ ನಿನ್ನೆ ಈ ತರ ಮಾಡ್ದೆ, ಮೊನ್ನೆ ಆ ತರ ಮಾಡ್ದೆ, ಹೇಳ್ಬೇಕಂದ್ರೆ ನನ್ನನ್ನ ಹಿಡಿಯೋದಕ್ಕೆ ಯಾವನಿಂದಲೂ ಸಾಧ್ಯವಿಲ್ಲ, ಯಾಕಂದ್ರೆ ನಾನು ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಒಬ್ಬ ಪವರ್ಫುಲ್ ಇನ್ಸ್ಪೆಕ್ಟರ್ ಅಂತ ಹೇಳತೊಡಗ್ತಾನೆ. ಆದ್ರೆ ಸ್ವಾತಿ ಶರ್ಮಾ ಮಾತಾಡದೆ ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾ ಇನ್ಸ್ಪೆಕ್ಟರ್ ಹತ್ರಕ್ಕೆ ಬರ್ತಾಳೆ. ಹೌದು ನೀನು ನಿಜವಾಗ್ಲೂ ಕೂಡ ಧೈರ್ಯವಂತ, ಸರಿ ಬಾ ನಿನ್ನ ಧೈರ್ಯ ಎಷ್ಟು ಅಂತ ನೋಡ್ತೀನಿ ಅಂತ ಹೇಳಿ ಅವನನ್ನ ರಸ್ತೆಯ ಆ ಕಡೆ ಹೆಂಚಿಗೆ ಕರ್ಕೊಂಡೋಗ್ತಾಳೆ. ಆ ಸಂದರ್ಭದಲ್ಲಿ ಇಬ್ಬರು ಕಾನ್ಸ್ಟೇಬಲ್ಗಳು ಅಷ್ಟು ದೂರದಲ್ಲಿ ನಿಂತಿದ್ದಾರೆ. ಅವರಿಗೆ ವಿಚಿತ್ರವಾಗಿ ಸನ್ನೆ ಮಾಡಿದಂತಹ ಇನ್ಸ್ಪೆಕ್ಟರ್ ಸ್ವಾತಿ ಶರ್ಮಾಳೊಂದಿಗೆ ನಡೀತಾ ಹೋಗ್ತಾನೆ. ಇನ್ನು ಒಂದು ಪ್ಲೇಸ್ಗೆ ಬಂದ ನಂತರ ಸ್ವಾತಿ ಶರ್ಮಾ ಹೇಳ್ತಾಳೆ, ಓ ಇನ್ಸ್ಪೆಕ್ಟರ್ ಸಾಬ್ ನೀವೇನ್ ಹೇಳ್ತಾ ಇದ್ದೀರಾ, ನಿನ್ನನ್ನ ಹಿಡಿಯುವಂತವರು ಯಾರು ಇಲ್ವಾ ಅಂತ ಹೇಳಿ ತನ್ನ ಕೂದಲಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾಮರಾವನ್ನ ಹೊರಕ್ಕೆ ತೆಗಿತಾಳೆ. ಆ ಕ್ಯಾಮರಾದಲ್ಲಿ ಆ ಇನ್ಸ್ಪೆಕ್ಟರ್ ಮಾಡಿದಂತಹ ಅಪರಾಧಗಳು ಮತ್ತು ಆತ ಸ್ವತಃ ಹೇಳ್ಕೊಂಡಂತಹ ಅವನ ದುಷ್ಕೃತ್ಯಗಳು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿದಂತಹ ಇನ್ಸ್ಪೆಕ್ಟರ್ನ ಬಣ್ಣ ತಕ್ಷಣ ಚೇಂಜ್ ಆಗಿ ಹೋಗುತ್ತೆ. ಹೀಗಾಗಿ ಅವನು ಸ್ವಾತಿ ಶರ್ಮಾ ಕೈಯಲ್ಲಿದ್ದಂತಹ ಕ್ಯಾಮರಾವನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಒಂದು ಬಲವಾದಂತ ಹೊಡೆತ ಆ ಇನ್ಸ್ಪೆಕ್ಟರ್ನ ಕೆನ್ನೆಗೆ ಬೀಳುತ್ತೆ. ಅಂಡ್ ಅದರಿಂದಾಗಿ ಆ ಇನ್ಸ್ಪೆಕ್ಟರ್ ನಡುಗಿ ಹೋಗ್ತಾನೆ. ಯಾಕಂದ್ರೆ ಈಗ ಅವನ ಮುಂದೆ ನಿಂತ್ಕೊಂಡಿದ್ದಂತಹ ಯುವತಿ ಕೇವಲ ಸ್ವಾತಿ ಶರ್ಮಾ ಅಲ್ಲ, ಗವರ್ಮೆಂಟ್ ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಧೈರ್ಯವಂತ ಆಫೀಸರ್. ಈಗ ಅವಳು ತನ್ನ ಅಸಲಿ ರೂಪಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಹಿಂದಿನಿಂದ 2 ಜೀಪುಗಳ ಲೈಟ್ಗಳು ತಕ್ಷಣ ಆನ್ ಆಗ್ತವೆ. ಅಂಡ್ ತಕ್ಷಣ ಜೀಪುಗಳಿಂದ ಇಳಿದಂತಹ ಒಂದಷ್ಟು ಜನ ಕಮಾಂಡೋಗಳು ಸ್ವಾತಿ ಶರ್ಮಾಳ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾರೆ. ಇನ್ನು ಸ್ವಾತಿ ಶರ್ಮಾ ಸನ್ನೆ ಮಾಡುತ್ತಲೇ ಆ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಕೂಡ ರಸ್ತೆಯಲ್ಲಿ ಅರೆಸ್ಟ್ ಆಗ್ತಾರೆ. ಇಷ್ಟೊತ್ತಿನವರೆಗೂ ರಾಕ್ಷಸನಂತೆ ಮೆರೆದಾಡಿದ್ದಂತಹ ಆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಇವಳು ನಮಗೆ ಮೋಸ ಮಾಡಿಬಿಟ್ಲು ಅಂತಾನೆ. ಆಗ ಸ್ವಾತಿ ಶರ್ಮಾ ಅವನತ್ರಕ್ಕೆ ಬಂದು ಮತ್ತೆ ಕಪಾಳಕ್ಕೆ ಜೋರಾಗಿ ಬಾರಿಸ್ತಾಳೆ. ಹೇ ಇನ್ಸ್ಪೆಕ್ಟರ್, ನೀನು ಗೊತ್ತಾ ನಾನು ಯಾರು ಅಂತ? ನಾನು ನಿಮ್ಮಂತವರನ್ನ ಹಿಡಿಯೋದಕ್ಕಂತಲೇ ಸ್ಪೆಷಲ್ ಆಗಿ ಅಪಾಯಿಂಟ್ ಆಗಿರುವಂತಹ SIT ಆಫೀಸರ್. ಈಗ ಇಲ್ಲಿಗೆ ಬಂದಿರುವಂತಹ ಇವರೆಲ್ಲರೂ ಕೂಡ ನನ್ನ ಟೀಮ್ನವರು. ನೀನ್ ಅನ್ಕೊಂಡಿದ್ದೆ ನನ್ನ ಜೊತೆ ಚೆನ್ನಾಗಿ ಆಟ ಆಡ್ಕೊಳ್ಬಹುದು ಅಂತ, ಆದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾನ್ ನಿನ್ನನ್ನು ಆಟವಾಡಿಸ್ದೆ. ನನ್ಗೆ ಹೇಗೆ ಬೇಕೋ ಹಾಗೆ ನಿನ್ನನ್ನು ಕುಣಿಸ್ತಾ ಬಂದೆ. ನೀನ್ ಮಾಡ್ತಾ ಇದ್ದಂತ ಅನ್ಯಾಯಗಳು, ನೀನು ಹುಡುಗಿಯರನ್ನ ದಾರುಣವಾಗಿ ನಡೆಸ್ಕೊಳ್ತಾ ಇದ್ದಂತ ರೀತಿ, ಅವರನ್ನ ಉರಿದು ಮುಕ್ತಾ ಇದ್ದಂತ ದುಷ್ಕೃತ್ಯಗಳನ್ನ ನಿನ್ನ ಬಾಯಿಂದ ನೀನೇ ಒಪ್ಕೊಳ್ಳುವಂತೆ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತಾಳೆ. ಹುಡುಗಿಯರ ಮೇಲೆ, ಮಹಿಳೆಯರ ಮೇಲೆ ನೀನ್ ಎಂತೆಂತ ದುಷ್ಕೃತ್ಯಗಳನ್ನ ಎಸಗಿದ್ದೆ ಅನ್ನೋದನ್ನ ತಿಳಿದು ಅವೆಲ್ಲವನ್ನು ಕೂಡ ನಿನ್ನ ಬಾಯಿಂದಲೇ ಹೇಳಿಸ್ಬೇಕು ಅಂತ ನಾನು ಈ ವೇಷವನ್ನ ಹಾಕೊಂಡು ಇಲ್ಲಿಗೆ ಬಂದಿದ್ದೆ ಅಂತಾಳೆ. ಒಂದ್ ಸ್ವಲ್ಪ ಸಮಯದ ನಂತರ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಆಮೇಲೆ ಈ ಬಗ್ಗೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಹೋಗುತ್ತೆ. ತನ್ನ ಕ್ಯಾಮೆರಾ ರೆಕಾರ್ಡಿಂಗ್ಸ್ ಅನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳೆಲ್ಲವನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾಳೆ. ಸೊ ವಿಚಾರಣೆ ಎಲ್ಲವೂ ಕೂಡ ಮುಗಿದ ನಂತರ ನ್ಯಾಯ ಗೆಲ್ಲುತ್ತೆ. ಆ ಇನ್ಸ್ಪೆಕ್ಟರ್ ಮತ್ತು ಆ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಕಠಿಣವಾದಂತಹ ಶಿಕ್ಷೆ ವಿಧಿಸಲಾಗುತ್ತೆ.
ಸೊ ಫ್ರೆಂಡ್ಸ್, ಈ ಕಥೆಯಿಂದ ನಮಗೆ ತಿಳಿದು ಬರೋದೇನು ಅಂದ್ರೆ, ಪವರ್ಫುಲ್ ಆಗಿರುವಂತ ಪದವಿಯಲ್ಲಿ ಇದ್ಕೊಂಡು ತಪ್ಪಾಗಿ ನಡ್ಕೊಂಡ್ರೆ ಅದು ತಾತ್ಕಾಲಿಕವಾದಂತ ಸಂತೃಪ್ತಿಯನ್ನ ಕೊಡಬಹುದಾದ್ರೂ ಶಾಶ್ವತವಾಗಿ ಅನ್ಯಾಯಗಳನ್ನ ಕಾಪಾಡೋದಿಲ್ಲ. ಅಂಡ್ ಕೊನೆಗೆ ಸತ್ಯ ಮತ್ತು ಧೈರ್ಯಗಳ ಮುಂದೆ ಈ ಅನ್ಯಾಯ ಅನ್ನೋದು ಸಮಾಧಿ ಆಗೇ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ.